ಶ್ರೀ ವಾದೀಂದ್ರ ತೀರ್ಥ ಗುರುಸಾರ್ವಭೌಮರು ಮಂತ್ರಾಲಯ ಪ್ರಭುಗಳಿಂದ ರಚಿತವಾದಂತಹ ಶ್ರೀ ಜಯತೀರ್ಥರ ವಾದಾವಳಿ ಗ್ರಂಥ ಅದರ ವ್ಯಾಖ್ಯಾನ ಏನು ಮಾಡಿದ್ದಾರೆ ಅದನ್ನು ಕೊಂಡಾಡ್ತಾ ಇದ್ದಾರೆ. ಗ್ರಂಥೋ ವಾದಾವಲೀದ್ರಾಗ ಭಜತ ವಿದಿತೋ ದುರ್ಮತಾರಣ್ಯದಾಹ ಆಪೂರ್ವಾರ್ಧ ಪ್ರತೀಪಕ್ರಮ ಪರಪಠಿತ ಸ್ವಾಭಿಧಾಗೋಚರತ್ವಂ ತಸ್ಯ ಶ್ರೀ ರಾಘವೇಂದ್ರ ಯತಿವರ ಭವತೋ ವಾಯುವಂಶ ಪ್ರಸೂತೆ ಏತರ್ಹಿದ್ದೀಪನಂ ಯತ್ ತದುಚಿತಮಿತಿ ಮೇ ಮಾನಸಿ ವೃತ್ತಿರಿಂಧೆ. ರಾಘವೇಂದ್ರ ಸ್ವಾಮಿಗಳ ಆ ಗ್ರಂಥವನ್ನು ಕೊಂಡಾಡ್ತಾ ಪ್ರಸಿದ್ಧವಾದಂತಹ ಜಯತೀರ್ಥರ ವಾದಾವಳಿ ಗ್ರಂಥ ಏನಿದೆ, ದುರ್ಮತಗಳನ್ನು ಖಂಡನೆ ಮಾಡುವ ಮೂಲಕ ವಾದ ಅನ್ನುವಂತಹ ಅಕ್ಷರ ಏನಿದೆ ಅದನ್ನು ಹಿಂದು ಮುಂದಾಗಿ ಪಠಿಸಿದರೆ ದಾವ ಅಂತ ಆಗತ್ತೆ. ಅದು ನಿಜವಾಗಿ ವಾದಾವಳಿ ಅಲ್ಲ, ದಾವಾವಳಿ. ದಾವ ಅಂದರೆ ಕಾಳ್ಗಿಚ್ಚು. ದುರ್ಮತದ ವಿಷಯದಲ್ಲಿ ಜಯತೀರ್ಥರಿಂದ ರಚಿತವಾದಂತಹ ವಾದಾವಳಿ ದಾವಾವಳಿ ಅನ್ನುವ ಹಾಗೆ ಆಗಿದೆ. ಅದು ಮತ್ತೂ ಹೆಚ್ಚು ಅದರ ಜ್ವಾಲೆ ಎಲ್ಲ ಕಡೆ ಪಸರಿಸುವ ಹಾಗೆ ಆಗಬೇಕಾದ್ರೆ ಒಂದು ಗಾಳಿ ಬೀಸಿದ್ರೆ ಸಾಕು. ಕಾಡಿನಲ್ಲಿ ಹೊತ್ತಿದ ಬೆಂಕಿ ಏನಿದೆ ಅದಕ್ಕೆ ದಾವಾಗ್ನಿ ಅಂತ ಕರೀತಾರೆ. ಆ ದಾವಾಗ್ನಿ ಎಲ್ಲ ಕಡೆ ಹರಡಬೇಕಾದ್ರೆ ಅದಕ್ಕೆ ಯಾರೂ ಬೇಡ, ಕೇವಲ ಒಂದು ಗಾಳಿ ಬೀಸಿದ್ರೆ ಹತ್ಕೊಂಡು ಬಿಡುತ್ತೆ. ಮಂತ್ರಾಲಯ ಪ್ರಭುಗಳು ಆ ಕೆಲಸವನ್ನು ಮಾಡಿದ್ದಾರೆ. ಅವರು ಗಾಳಿ ದೇವರ ಮತದಲ್ಲಿ ಬಂದವರು. ಗಾಳಿ ದೇವರು ಯಾರು? ವಾಯುದೇವರು. ವಾಯುವಂಶ ಪ್ರಸೂತೆ. ವಾದಾವಳಿ ಹೆಚ್ಚು ಹೆಚ್ಚಾಗಿ ಪ್ರಜ್ವಲಿಸುವಂತೆ ಮಾಡಿದ್ದು ವಾಯುವಂಶ ಪ್ರಸೂತರಾದ ನಿಮಗೆ ಸೂಕ್ತವಾಗಿರ್ತಕ್ಕಂಥದ್ದು. ಅದು ಯುಕ್ತವಾದ ಕೆಲಸವನ್ನು ತಾವು ಮಾಡಿದ್ದೀರಿ. ವಾದಾವಳಿ ಅನ್ನುವ ಗ್ರಂಥಕ್ಕೆ ವ್ಯಾಖ್ಯಾನದ ಮೂಲಕ ಅದರ ಅರ್ಥದ ವೈಶಾಲ್ಯ, ಅರ್ಥದ ವಿಸ್ತಾರ, ಅದರ ವಿಶ್ವತೋಮುಖ ವ್ಯಾಪ್ತಿಗೆ ನಿಮ್ಮ ವ್ಯಾಖ್ಯಾನ ಕಾರಣ ಆಯಿತು. ಕಾರಣ ನೀವು ವಾಯುವಂಶ ಪ್ರಸೂತರು. ಹೀಗೆ ವಾದೀಂದ್ರ ತೀರ್ಥರು ಆ ಗ್ರಂಥದ ವ್ಯಾಖ್ಯಾನವನ್ನು ಕೊಂಡಾಡ್ತಾ ಇದ್ದಾರೆ. ಮತ್ತು ರಾಘವೇಂದ್ರ ಸ್ವಾಮಿಗಳು ಶ್ರೀ ವ್ಯಾಸರಾಜ ಗುರು ಸಾರ್ವಭೌಮರ ಮೇರು ಕೃತಿ ತಾತ್ಪರ್ಯ ಚಂದ್ರಿಕಾ ಅಂತ ಏನು ಗ್ರಂಥ ಇದೆ, ಅದಕ್ಕೆ ಮಂತ್ರಾಲಯ ಪ್ರಭುಗಳು ತಮ್ಮ ವಿಶಿಷ್ಟವಾದ ಒಂದು ವ್ಯಾಖ್ಯಾನವನ್ನು ರಚನೆ ಮಾಡಿದ್ದಾರೆ. ಅದಕ್ಕೆ ಪ್ರಕಾಶ ಅಂತ ಕರೀತಾ ಇದ್ದಾರೆ. ರಾಯರಿಂದ ರಚಿತವಾದ ಆ ಗ್ರಂಥವನ್ನು, ಅದರ ಮಹಿಮೆಯನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಒಂದಾರು ಪ್ರಾಣಿಚೇತ ಶ್ರಿತ ತಿಮಿರ ಪರಿ ಭಾವಕೌಶಲ್ಯ ಬಾಜ ತೇಜಸ್ತೆ ರಾಘವೇಂದ್ರ ವ್ರತಿವರ ಕಿಮಿತಿ ಶ್ರೀಮತೋ ವರ್ಣಯಾಮಃ. ಏನೈಷಾ ಚಂದ್ರಿಕಾಪಿ ತ್ರಿಭುವನ ವಿಶದಾ ಸತ್ಪಥೋದಂಚಿತ ಶ್ರೀ
ಲೇಭೆ ಸರ್ವಜ್ಞಮೂಲಿ ಪ್ರಕಟಿತ ವಿಭವಾತ್ ತ್ವತ್ತಯೇವ ಪ್ರಕಾಶಂ ತೇ ತೇಜಃ. ಇಂತಹ ಮಹಿಮೆಯಿಂದ ಕೂಡಿರ್ತಕ್ಕಂತಹ ಮಂತ್ರಾಲಯ ಪ್ರಭುಗಳ ಜ್ಞಾನದ ತೇಜಸ್ಸು ಏನಂತ ವರ್ಣನೆ ಮಾಡೋಣ ಅಂತಾರೆ. ರಾಘವೇಂದ್ರ ಸ್ವಾಮಿಗಳವರ ಜ್ಞಾನದ ತೇಜಸ್ಸಿನ ಮಟ್ಟ ಅದು ವರ್ಣನಾತೀತ, ಊಹೆಗೂ ಕೂಡ ನಿಲುಕಲಿಕ್ಕೆ ಸಾಧ್ಯ ಇಲ್ಲ. ಅದು ಹೇಗೆ ಗೊತ್ತಾಯಿತು? ರಾಘವೇಂದ್ರ ಸ್ವಾಮಿಗಳ ಬಗ್ಗೆ ಹೇಳ್ತಾ, ಯಾವ ಸೂರ್ಯ ಏನಿದ್ದಾನೆ ಮೂರು ಲೋಕದಲ್ಲಿ ಆತ ಅತ್ಯಂತ ತೇಜಸ್ವಿ, ಬೆಳಕಿನ ಪುಂಜ ಅಂತ ಪ್ರಖ್ಯಾತ ಆಗಿದ್ದಾನೆ. ನಕ್ಷತ್ರದ ಮಾರ್ಗದಲ್ಲಿ ಅಂದರೆ ಅವುಗಳ ಮಧ್ಯದಲ್ಲಿ ಸೂರ್ಯನ ಪ್ರಕಾಶ ಅತ್ಯಂತ ಪ್ರಖರವಾಗಿರ್ತಕ್ಕಂಥದ್ದು. ಹಾಗೆ ತಾವೇನು ಅದ್ಭುತವಾದ ಈ ಗ್ರಂಥವನ್ನು ರಚನೆ ಮಾಡಿದ್ದೀರಿ, ಪ್ರಕಾಶ ಅನ್ನುವ ಗ್ರಂಥ ಸತ್ಪಥೋದಂಚಿತ ಶ್ರೀ, ಜ್ಞಾನಿಗಳ ಒಂದು ದೃಷ್ಟಿಪಥದಲ್ಲಿ ಅತ್ಯಂತ ಹೊಳಪಿನಿಂದ ಕಂಡ ಗ್ರಂಥ ನಿಮ್ಮಿಂದ ರಚಿತವಾಗಿರ್ತಕ್ಕಂಥ ಚಂದ್ರಿಕಾ ಗ್ರಂಥದ ವ್ಯಾಖ್ಯಾನ ಪ್ರಕಾಶ. ಅಂತಹ ಪ್ರಕಾಶ ಉಳ್ಳಂತಹ ಗ್ರಂಥವನ್ನು ರಚನೆ ಮಾಡಿದ ನಿಮ್ಮ ಮಹಿಮೆಯನ್ನು ಏನಂತ ವರ್ಣನೆ ಮಾಡಲಿ ಅಂತ ಸ್ತೋತ್ರ ಮಾಡ್ತಾ ಇದ್ದಾರೆ. ಮುಂದೆ ದ್ವೈತ ವೇದಾಂತದ ಒಂದು ದೊಡ್ಡ ಗ್ರಂಥ, ಆಚಾರ್ಯರ ಸತ್ಸಿದ್ಧಾಂತದಲ್ಲಿ ಯಾವ ಗ್ರಂಥವನ್ನು ವಿದ್ವಾಂಸರ ವಿದ್ಯೆಯ ಮಾನದಂಡದಂತೆ ಕಾಣ್ತಾ ಇದ್ದಾರೋ ಅಂತಹ ಶ್ರೀಮನ್ ನ್ಯಾಯ ಸುಧಾ ಅಂತ ಏನು ಗ್ರಂಥ ಇದೆ, ಶ್ರೀಮದ್ ಟೀಕಾಕೃತ್ಪಾದರಿಂದ ರಚಿತವಾದಂತಹ ಮಹಾಮೇರು ಕೃತಿ, ಆ ಗ್ರಂಥಕ್ಕೆ ಮಂತ್ರಾಲಯ ಪ್ರಭುಗಳು ಅಪೂರ್ವವಾದ ಟಿಪ್ಪಣಿಯನ್ನು ರಚನೆ ಮಾಡಿದ್ದಾರೆ. ಅದಕ್ಕೆ ಹೆಸರು ಪರಿಮಳ ಅಂತ. ಪರಿಮಳ ಅಂದರೆ ವಾಸನೆ. ಯಾವುದೇ ಒಂದು ವಸ್ತು, ಒಂದು ಪದಾರ್ಥ ನಾವು ಸ್ವೀಕಾರ ಮಾಡಬೇಕಾದರೆ ಅದು ಅದರ ಸೌಗಂಧ್ಯವನ್ನು ಆಶ್ರಯ ಮಾಡಿರುತ್ತೆ. ಒಳ್ಳೆ ಘಮ ಘಮ ಅಂತ ಅನ್ನಿಸ್ತಾ ಇದ್ದರೆ ಅದನ್ನು ತೆಗೆದುಕೊಳ್ಳಬೇಕು, ಸ್ವೀಕಾರ ಮಾಡಬೇಕು ಅಂತ ಅನಿಸುತ್ತೆ. ಯದ್ಯಪಿ ಜೈತೀರ್ಥರು ಸಜ್ಜನ ಸಮುದಾಯಕ್ಕೆ ಕೊಟ್ಟದ್ದು ಸುಧಾ. ಸುಧಾ ಅಂದರೆ ಪಾನ ಮಾಡಲಿಕ್ಕೆ ಯೋಗ್ಯವಾದ ಅಮೃತ. ಆದರೆ ಅದರ ಸೌಗಂಧ್ಯದ ಪರಿಚಯ ಅದನ್ನು ಮಾಡಿಕೊಟ್ಟವರು ರಾಘವೇಂದ್ರ ಸ್ವಾಮಿಗಳು. ಅದರ ಹೆಸರೇ ಪರಿಮಳ. ರಾಯರಿಂದ ರಚಿತವಾದ ಶ್ರೇಷ್ಠವಾದ ಪರಿಮಳ ಅನ್ನುವ ಟಿಪ್ಪಣಿ, ಅದನ್ನು ಬರೆದ ರಾಯರ ಮಹಿಮೆಯನ್ನು ವರ್ಣನೆ ಮಾಡ್ತಾರೆ. ವಾದೀಂದ್ರ ತೀರ್ಥರು ಕಾವ್ಯಮಯವಾಗಿ ಈ ಗ್ರಂಥದ ರಚನೆ ಹೇಗೆ ಆಯಿತು ಅನ್ನೋದನ್ನು ಹೇಳ್ತಾ, ಧೀರಶ್ರೀ ರಾಘವೇಂದ್ರ ತ್ವದತುಲರಸನಾ ರಂಗನೃತ್ಯ ಸ್ವಯಂಭೂಯೋಷಾತ್ ದಮ್ಮಿಲ್ಲಬಾರಶ್ಲತ ಕುಸುಮತತಿ ತ್ವದ್ಗಿರಸ್ಸಂಗಿರಾಮಃ ಯಾಭಿಃ ಸಮ್ಮಿಶ್ರಿತಾಭಿಃ ನಿರವಧಿ ವಸುಧಾ ವಿಶ್ರುತಾ ಸಾ ಸುಧಾಪಿ ಕ್ಷೋಣಿ ಗಿರ್ವಾಣಗಮ್ಯಂ ಪರಿಮಳಮತುಲಂ ಸಾಂಪ್ರತಂ ಸಂಪ್ರಪೇದೆ. ವಾದೀಂದ್ರ ತೀರ್ಥರು ವರ್ಣನೆ ಮಾಡ್ತಾ ಹೇಳ್ತಾ, ಧೀರಶ್ರೀ ರಾಘವೇಂದ್ರ
ಧೀರರು ಅಂದರೆ ಕತ್ತಿ ಹಿಡಿದು ಯುದ್ಧ ಮಾಡೋರಲ್ಲ, ಧಿಯಃ ರಮಂತೆ, ಬುದ್ಧಿಯಿಂದ ಭಗವಂತನನ್ನು ತಿಳಿದು ಯಾರು ಯಾವಾಗಲೂ ಸಂತೋಷವಾಗಿರ್ತಾರೆ, ಅವರ ಬಳಿಗೆ ಬರುವವರಿಗೂ ತಾವು ಅನುಭವಿಸಿದ ಆನಂದವನ್ನು ಹಂಚ್ತಾರೆ. ಅಂತಹ ಮಂತ್ರಾಲಯ ಪ್ರಭುಗಳೇ ತಾವು ಅತ್ಯಪೂರ್ವವಾದ ಪರಿಮಳ ಅನ್ನುವ ಟಿಪ್ಪಣಿಯನ್ನು ಶ್ರೀಮನ್ ನ್ಯಾಯಸುಧೆಗೆ ರಚನೆ ಮಾಡಿದ್ದೀರಿ. ಅದರ ಉದಯ ಹೇಗಾಯಿತು ಅಂದರೆ, ಬ್ರಹ್ಮದೇವರ ಹೆಂಡತಿ ಸರಸ್ವತಿ ದೇವಿಯರು ಅವರು ಒಮ್ಮೆ ನರ್ತನ ಮಾಡಬೇಕು ಅಂತ ಅವರಿಗೆ ಆಸೆ ಬಂತಂತ, ಇಚ್ಛೆ ಬಂತು. ನಾಟ್ಯಶಾಸ್ತ್ರಕ್ಕೆ ಅಭಿಮಾನಿ, ವಿದ್ಯೆಗೆ ಅಭಿಮಾನಿ ಸರಸ್ವತಿ ಅವಳು ಅಂದ್ಕೊಂಡ್ಳು, ನಾನು ನರ್ತನ ಮಾಡಬೇಕಾದ್ರೆ ಉತ್ತಮವಾದ ವೇದಿಕೆ, ರಂಗಸ್ಥಳ ಬೇಕು. ಜಗತ್ತಿನಲ್ಲಿ, ಲೋಕದಲ್ಲಿ ಸ್ವಲ್ಪ ಪ್ರಸಿದ್ಧರಾದರೂ ಸಾಕು, ಅವರು ಅವ್ರ ಪ್ರೋಗ್ರಾಮ್ ಕೊಡಲಿಕ್ಕೆ ಸ್ಟೇಜ್ ಎಂಥದ್ದು ನೋಡ್ತಾರೆ, ಜನ ಎಂಥವ್ರು ಬರ್ತಾರೆ ನೋಡ್ತಾರೆ, ಎಷ್ಟು ಜನ ಬರ್ತಾರೆ ನೋಡ್ತಾರೆ. ಅಂಥದ್ರಲ್ಲಿ ವಿದ್ಯೆಗೆ ಅಭಿಮಾನಿಯಾದ ಸರಸ್ವತಿ ತಾನು ನರ್ತನ ಮಾಡಬೇಕಾದ್ರೆ ರಂಗಸ್ಥಳವನ್ನು ಆಯ್ಕೆ ಮಾಡಿಕೊಳ್ತಾ ಇದ್ದಾಳೆ. ಅವಳದು ಒಂದೇ ಕಂಡೀಷನ್, ರಂಗಸ್ಥಳ ಹೇಗಿರಬೇಕಂದ್ರೆ ಮಡಿಮಡಿಯಾಗಿರಬೇಕು, ಚೇತನಮಯವಾಗಿರಬೇಕು. ಜಡವಾದ ರಂಗಸ್ಥಳದಲ್ಲಿ ನಾನು ನರ್ತನ ಮಾಡೋಲ್ಲ.